ನಮಸ್ಕಾರ. ಮೋಹನ್ ಅಲ್ಪಾಕಾಗೆ ಸುಸ್ವಾಗತ. ಪಪ್ಪಾಯ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪಪ್ಪಾಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಪ್ಪಾಯ ನಾವು ನಿಯಮಿತವಾಗಿ ತಿನ್ನೋದ್ರಿಂದಾಗಿ ವೆಯ್ಟ್ ಲಾಸ್ಗೆ ನಮಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವೈಟಮಿನ್ ಎ, ವೈಟಮಿನ್ ಸಿ ಜಾಸ್ತಿ ಇರೋದ್ರಿಂದಾಗಿ ನಮ್ಮ ಹಾರ್ಟ್ ರಿಸ್ಕ್ನ ಕಡಿಮೆ ಮಾಡ್ಕೊಳ್ಳೋಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ನಾವು ಅದೇ ಪಪ್ಪಾಯನ ಉಪಯೋಗಿಸಿ ಒಂದು ಹಲ್ವನ ಮಾಡ್ತಾಯಿದ್ದೀವಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಒಂದು ಲೈಕು ಮತ್ತು ಕಮೆಂಟು ನಮಗೆ ತುಂಬಾ ಮುಖ್ಯ. ಬನ್ನಿ ಹಾಗಾದರೆ ಇವತ್ತು ಪಪ್ಪಾಯ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಒಂದು ಪಪ್ಪಾಯ ಹಣ್ಣು ಅಂದರೆ ಪರಂಗಿ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಹಣ್ಣಾಗಿದೆ. ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ಹೊರ್ಕೊಬೇಕು. ಒಂದು ಮೀಡಿಯಮ್ ಗಾತ್ರ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗೆಲ್ಲ ಚೆನ್ನಾಗಿ ಸಿಪ್ಪೆನ ಹೊರದಿಟ್ಕೊಂಡು ಅದನ್ನು ಚೆನ್ನಾಗಿ ನಾವು ಅದರೊಳಗಡೆ ಇರೋ ಬೀಜ ಎಲ್ಲ ತೆಗೆದುಬಿಡಬೇಕು ಫಸ್ಟು. ನೋಡಿ, ಇದು ತುಂಬಾ ಸ್ವೀಟ್ ಇದೆ, ಹಾಗಾಗಿ ಇದು ತುಂಬ ಕೆಂಪಗಿದೆ. ಇದನ್ನೆಲ್ಲ ಕಟ್ ಮಾಡಿ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಎಲ್ಲ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನೆಲ್ಲನೂ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಲ್ವಾ ಮಾಡೋದಕ್ಕೆ ಫಸ್ಟು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ನಾನು ತುಪ್ಪದಲ್ಲಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು, ಯಾಕಂದರೆ ಹಲ್ವಾ ಮಾಡೋಕ್ಕೂ ಬೇಕಾಗುತ್ತೆ. ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲನೂ ತುಪ್ಪದಲ್ಲೇ ಹುರಿತಾ ಇದ್ದೀನಿ. ತುಪ್ಪ ಇಲ್ಲಾಂದರೆ ಬೇಕಂದರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಹಲ್ವಾ ಮಾಡಬೇಕಾದ್ರೆ ತುಪ್ಪ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿಯೋದ್ರಿಂದಾಗಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಶಿಫ್ಟ್ ಮಾಡಿಕೊಂಡು ನಾವು ರುಬ್ಬಿರುವಂತಹ ಪರಂಗಿ ಹಣ್ಣು ಅಂದರೆ ಪಪ್ಪಾಯನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕೆಂಪಿದೆ. ನಾವು ಇದನ್ನು ಪಾನ್ಗೆ ಹಾಕ್ಕೊಂಡ್ಮೇಲೆ ಈ ರೀತಿ ಕೈ ಬಿಡಿದಂಗೆ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಒಂದು 15 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸಬೇಕು. ಯಾಕಂದರೆ ಪಪ್ಪಾಯದಲ್ಲಿ ನೀರಂಶ ಇರುತ್ತೆ, ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಬೇಕು. ನಂತರ ಇಲ್ಲಿ ನಾನು 1 ಬಟ್ಲಾಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಇಷ್ಟಪಡದೇ ಇರೋರು ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಸುಮಾರು ಒಂದು 1/4 kg ಅಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೋಡಿ, ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಸ್ವಲ್ಪ ಕೈ ಆಡ್ತಾನೆ ಇರಬೇಕು. ನಂತರ ಮುಚ್ಚಳ ಮುಚ್ಚಿ ಇದನ್ನು ಮತ್ತೆ ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಇಲ್ಲಿ ನೀರಂಶ ಎಲ್ಲ ಕಡಿಮೆ ಆಗಿದೆ. ನೋಡಿ, ಇದಕ್ಕೆ ನಾನು ಒಂದು 1/4 ಕಪ್ ಆಗುವಷ್ಟು ರವೆನ ಹಾಕ್ತಾ ಇರ್ತೀನಿ. ರವೆ ನೀವು ಇಲ್ಲಿ ಹುರಿದು ಬೇಕಾದ್ರೂ ಹಾಕ್ಬೋದು, ಇಲ್ಲ ಹಾಗೆ ಕೂಡ ಯೂಸ್ ಮಾಡ್ಬೋದು. ಕೆಲವರು ಕಾರ್ನ್ಫ್ಲೋರನ್ನ ಯೂಸ್ ಮಾಡ್ತಾರೆ. ಕಾರ್ನ್ಫ್ಲೋರ್ ಯೂಸ್ ಮಾಡಿದ್ರೆ ಅದು ಕಟ್ ಮಾಡೋ ರೀತಿ ಬರುತ್ತೆ. ಈಗ ನಾನು ಹಾಗೆ ಬಟ್ಲಲ್ಲಿ ತಿನ್ನೋ ರೀತಿ ಮಾಡ್ತಾಯಿದ್ದೀನಿ, ಹಾಗಾಗಿ ಇಲ್ಲಿ ರವೆನ ಯೂಸ್ ಮಾಡ್ತಾಯಿದ್ದೀನಿ. ರವೆ ಹಾಕಿದ್ಮೇಲೆ ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ನೋಡಿ ಈಗ ಚೆನ್ನಾಗಿ ಗಟ್ಟಿ ಬಂದಿದೆ. ಕರೆಕ್ಟ್ ಹದವಾಗಿ ಈಗ ಪಪ್ಪಾಯ ಹಲ್ವಾ ರೆಡಿ ಆಗ್ತಾಯಿದೆ. ಈ ಹಂತದಲ್ಲಿ ನಾವು ಇದಕ್ಕೆ ಏಲಕ್ಕಿ ಪುಡಿನ ಸ್ವಲ್ಪ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮತ್ತೆ 1 ಸ್ಪೂನು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದು ಕೂಡ ನಾವು ಹುರಿಬೇಕು. ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಇದೆ. ಇನ್ನೊಂದು 10 ನಿಮಿಷ ಆದರೆ ನಮ್ಮದು ಪಪ್ಪಾಯ ಹಲ್ವಾ ರೆಡಿ ಆಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ಈಗ ಹುರಿಬೇಕು. ನೀರೆಲ್ಲ ಕಡಿಮೆ ಆದಮೇಲೆ ತುಪ್ಪದಲ್ಲಿ ಹುರಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಇವಾಗ ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿ ಏನು ನಾವೆಲ್ಲ ಹುರಿದಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಇಲ್ಲಿ ಬಾದಾಮಿ ಕೂಡ ಯೂಸ್ ಮಾಡ್ಬೋದು, ಆಪ್ಷನಲ್ಲು. ನೋಡಿ, ಎಲ್ಲ ಈಗ ಚೆನ್ನಾಗಿ ಈ ರೀತಿಯಾಗಿ
ಮಿಕ್ಸ್ ಮಾಡಿಕೊಂಡ್ರೆ ಈಗ ನಮ್ಮದು ಪರಂಗಿ ಹಣ್ಣಿನ ಹಲ್ವಾ ಅಂದರೆ ಪಪ್ಪಾಯ ಹಲ್ವಾ ರೆಡಿಯಾಗಿದೆ. ಸುಮಾರು ಅರ್ಧ ಗಂಟೆ ಟೈಮ್ ತೊಗೊಂಡಿದ್ದೀನಿ ನನಗೆ. ನೋಡಿ ಈಗ ಇದನ್ನೆಲ್ಲ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಪ್ಪಾಯ ಹಲ್ವಾ, ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.